ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಮಂಗಳೂರು ಉತ್ತರ ವಲಯ ಮತ್ತು ಅನುದಾನಿತ ಸೈಂಟ್ ಪೀಟರ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಕೊಟ್ಟಾರ ಇವರ ಸಹಯೋಗದೊಂದಿಗೆ ಕಾಪಿಕಾಡ್ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಶಾಲಾ ಮಕ್ಕಳ ಪ್ರತಿಭಾ ಕಾರಂಜಿ 2025-26 ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವು ಶಾಲಾ ಮಕ್ಕಳ ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಂಡಿತು. ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಎಲ್ಲಿ ಬೆಳಕಿಲ್ಲ ನೀನಿಲ್ಲದೆ, ನನ್ನ ಬದುಕಿನ ಹಗಲಲ್ಲೋ ಬಾ ದೇವ, ಈ ಹಗಲಲ್ಲೋ ಏಕಾಂತವೇ. ಬಂದಂತ ಅತಿಥಿಗಳನ್ನು ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಪೆಟ್ರಿಸಿಯಾ ಲೋಬೋ ಅವರು ಆತ್ಮೀಯವಾಗಿ ಸ್ವಾಗತಿಸಿದರು. ಪ್ರತಿಭೆ ಎನ್ನುವುದು ದೇವರು ಕೊಟ್ಟ ವರ, ಅದನ್ನು ಬೆಳಗಿಸುವುದು ಶಿಕ್ಷಕರ ಕರ್ತವ್ಯ. ಇಂದು ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವ ಪ್ರತಿಭಾ ಕಾರಂಜಿ ಸ್ಪರ್ಧೆ ಮಕ್ಕಳಲ್ಲಿ ಅಡಗಿರುವ ಈ ಪ್ರತಿಭೆಯನ್ನು ಅನಾವರಣಗೊಳಿಸುವ ಅತಿ ಸೂಕ್ತ ವೇದಿಕೆ. ಈ ದಿನವು ಕಲೆ, ಕೌಶಲ್ಯ ಮತ್ತು ಸೃಜನಶೀಲತೆಯ ಹಬ್ಬವಾಗಿದೆ. ಈ ಸುಂದರ ಸಂದರ್ಭವನ್ನು ಅಲಂಕರಿಸಲು ಆಗಮಿಸಿರುವ ಗೌರವಾನ್ವಿತ ಅತಿಥಿಗಳನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅಧ್ಯಕ್ಷರಾಗಿ, ಗುರು ಎಂದರೆ ಬೆಳಕಿನ ದಾರಿ ತೋರಿಸುವ ದೀಪ. ಅಧ್ಯಕ್ಷರಾಗಿ ಆಗಮಿಸಿರುವ ಅತಿ ವಂದನೀಯ ಗುರುಗಳಾದ ನೆಲ್ಸನ್ ಪೆರಿಸ್, ಸಹಾಯಕ ಗುರುಗಳು, ಹೋಲಿ ರಿಡೀಮರ್ ಚರ್ಚ್ ದೆರೆಬೈ, ನಿಮಗೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಹೋಲಿ ರೆಡಿಮಾರ್ ಚರ್ಚ್ ದೇರ್ಬೈಲ್ ಇದರ ಸಹಾಯಕ ಧರ್ಮಗುರುಗಳಾದ ಫಾದರ್ ನೆಲ್ಸನ್ ಪೆರಿಸ್ ಅವರು ಹಾಗೂ ಇನ್ನಿತರ ಅತಿಥಿಗಳು ಜೊತೆಗೂಡಿ ಪ್ರತಿಭಾ ಕಾರಂಜಿ ಹೆಸರಿನ ಚಿತ್ರಪಟವನ್ನು ಅನಾವರಣಗೊಳಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಉದ್ಘಾಟನೆಯ ಶುಭಾರಂಭವನ್ನ ನೀಡಿದ್ರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಂಗಳೂರು ನಗರ ಉತ್ತರ ವಲಯದ ಶಿಕ್ಷಣ ಸಂಯೋಜಕರಾದ ಶ್ರೀಯುತ ರಮೇಶ್ ಆಚಾರ್ಯ ಬಿಜಿ ಅವರು ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸುವ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಶುಭಾಶಯಗಳನ್ನು ಕೋರಿದ್ರು. ಇವತ್ತಿನ ಉದ್ಘಾಟನೆ ಬಹಳ ಚೆನ್ನಾಗಿತ್ತು. ನಮ್ಮ ಪೆಟ್ರಿಷಿಯಾ ಮೇಡಮ್ ಅವರು ಉದ್ಘಾಟನೆಯನ್ನು ಪ್ರಾರಂಭಿಸಿದಾಗ, ಅಥವಾ ಉದ್ಘಾಟನೆಯಲ್ಲಿ ಓಪನ್ ತೆರೆಯುವುದಂತ, ಆ ಪುಸ್ತಕವನ್ನು ತೆರೆದಾಗ ಒಂದು ಮಕ್ಕಳಲ್ಲಿ ಒಂದು ಭಾವನೆ ಬಂತು ನೋಡಿ, ವಾವ್ ಅಂತ. ಪ್ರಾಯ ಅದಿರಬೇಕು, ನಮ್ಮ ಎಲ್ಲ ಕೆಲಸಗಳಲ್ಲಿ ಅದಿರಬೇಕು. ಪ್ರಾಯ ಇವತ್ತಿನ ಈ ಒಂದು ಕಾಪಿಕಾಡ್ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ವಾವ್ ಅನ್ನುವ ರೀತಿಯಲ್ಲಿ ಮೂಡಿ ಬರಲಿ ಅಂತ ಇಲಾಖೆ ವತಿಯಿಂದ ಹಾರೈಸ್ತೇನೆ. ಸ್ನೇಹಿತರೆ, ನಮ್ಮಲ್ಲಿಗೆ ಜಡ್ಜಸ್ ಆಗಿ ಸಾಕಷ್ಟು ಜನ ಬಂದಿದ್ದೀರಿ. ನಮ್ಮ ಎಲ್ಲ ಮಕ್ಕಳು, ನಮ್ಮ ಇಲಾಖೆ ಮಕ್ಕಳು, ನಾವು ಎಲ್ಲೂ ಕೂಡ ಪಾರದರ್ಶಕತೆಗೆ ಒಂಚೂರು ಏನು ಸಮಸ್ಯೆ ಬರದ ಹಾಗೆ ಎಲ್ಲ ಮಕ್ಕಳು ನಮ್ಮ ಮಕ್ಕಳನ್ನ ದೃಷ್ಟಿಯಲ್ಲಿ ಮಕ್ಕಳಿಗೆ ಚೆನ್ನಾದಂತಹ ತೀರ್ಪುಗಾರಿಕೆಯನ್ನು ತಾವು ಕೊಡಬೇಕು. ಎಲ್ಲಿಯೂ ಕೂಡ ಕಾಂಪ್ಲಿಕೇಶನ್, ಎಲ್ಲಿಯೂ ಕೂಡ ಗೊಂದಲಕ್ಕೆ ಅವಕಾಶವನ್ನು ನೀಯದೆ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಬೇಕಂತ ಇಲಾಖೆ ವತಿಯಿಂದ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ, ಕಾರ್ಯಕ್ರಮವನ್ನು ಚೆನ್ನಾಗಿ ಆಯೋಜಿಸಿದರೆ ಮುಖ್ಯ ಶಿಕ್ಷಕರೇ, ನಿಮಗೆ ಅನಂತ ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಶ್ರೀಮತಿ ಬಿಂದಿಯಾ ಸಾಲಿಯನ್ ನಿರೂಪಿಸಿದರು. ಕಾರ್ಯಕ್ರಮದ ಹೃದಯದ ಧ್ವನಿ, ಪ್ರಯತ್ನದ ಸಾರಾಂಶ, ಆ ಆದಿಯ ದಿಕ್ಕು ತೋರಿಸುವ ಬೆಳಕು. ಇಂದು ನಮ್ಮ ಪ್ರತಿಭಾ ಕಾರಂಜಿಯು ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಬೆಳಗಿಸಲು, ಅವರ ಒಳಗಿರುವ ಶಕ್ತಿ ಮತ್ತು ಸೃಜನಶೀಲತೆಯನ್ನು ಹೊರಹಾಕಲು ರೂಪುಗೊಂಡಿದೆ ಎಂದು ವಿವರಿಸಿದ ಶ್ರೀಯುತ ರಮೇಶ್ ಸರ್, ತಮಗೆ ಅಭಿನಂದನೆಗಳು. ನಂತರ ಮಾತನಾಡಿದ ಕ್ಲಸ್ಟರ್ ನೋಡಲ್ ಅಧಿಕಾರಿ, ಕ್ಷೇತ್ರ ಸಂಪನ್ಮೂಲ ಅಧಿಕಾರಿಯಾದಂತಹ ಶ್ರೀಮತಿ ರೋಸ್ಲಿನ್ ಲೋಬೋ ಅವರು ವಿದ್ಯಾರ್ಥಿಗಳು ಬಹುಮಾನದ ನಿರೀಕ್ಷೆಯನ್ನ ನಿರೀಕ್ಷಿಸದೆ ಭಾಗವಹಿಸುವಿಕೆ ಪ್ರಾಮುಖ್ಯತೆ ಎಂಬಂತಹ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಹುಮ್ಮಸ್ಸಿನಿಂದ ಪಾಲ್ಗೊಳ್ಳಿ ಎಂದು ಶುಭಾಶಯಗೈದರು. ಪ್ರತಿಭಾ ಕಾರಂಜಿ ಪ್ರತಿ ವರ್ಷ ನಡೆಯುವಂತಹ ಒಂದು ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಎಲ್ಲರೂ ಭಾಗವಹಿಸಿ ಅಂತ ಹೇಳ್ತಾ, ವಿದ್ಯಾರ್ಥಿಗಳು ಪ್ರತಿಭೆಯನ್ನು ಅನಾವರಣ ಮಾಡಬೇಕಾದ್ರೆ ನಾವೆಲ್ಲರೂ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಇಲ್ಲಿ ತನಕ ಕರ್ಕೊಂಡು ಬಂದಿದ್ದೇವೆ. ಇಲಾಖೆದ ಅನೇಕ ಕಾರ್ಯಕ್ರಮಗಳುಂಟು. ನಮ್ಮ ರಮೇಶ್ ಸರ್ ಹೇಳಿದಾಗೆ ಒಂದು ನಿಮಿಷ ಉಸಿರಾಡುವ ಪುರ್ಸೊತ್ತು ಸಹಿತ ಇಲ್ಲದಾಗೆ ಅಷ್ಟು ಒತ್ತಡದ ಕಾರ್ಯಕ್ರಮಗಳಲ್ಲಿ ಸಹಿತ ನಾವು ಈ ವರ್ಷ ಪ್ರತಿಭಾ ಕಾರಂಜಿಯನ್ನು ಪುಣ್ಯಕ್ಕೆ ಫಸ್ಟ್ ಸೆಮಿಸ್ಟರ್ನಲ್ಲಿ ಇಡದೆ ಎರಡನೇ ಸೆಮಿಸ್ಟರ್ನಲ್ಲಿ ಇಟ್ಟದ್ದು ಒಂದು ಪುಣ್ಯ ಅಂತ ಹೇಳಬೇಕು. ಆ ಎರಡನೇ ಸೆಮಿಸ್ಟರಲ್ಲಾದರೂ ಒಂದು ಸಮಯ ಕೊಡ್ತಾರೆ ಅಂತ ಹೇಳಿದರೆ
ಎಲ್ಲ ಕಡೆಯಿಂದ ಒತ್ತಡದ ಕಾರ್ಯ ಒತ್ತಡಗಳ ನಡುವೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ದೇರಬೆಲ್ ಹೋಲಿ ರೆಡಿಮಾರ್ ಚರ್ಚ್ನ ಸಹಾಯಕ ಧರ್ಮಗುರುಗಳಾದ ಫಾದರ್ ನೆಲ್ಸನ್ ಪೇರಿಸ್ ಅವರು ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಕಾರ್ಯಕ್ರಮಕ್ಕೆ ಶುಭಾಶೀರ್ವಾದಗೈದರು. ಅದೇ ರೀತಿ ನೀವು ರೆಸಿಟೇಷನ್ ಮಾಡುತ್ತೀರಾ, ನೃತ್ಯ ಮಾಡುತ್ತೀರಾ, ಆಡುತ್ತೀರಾ ಅಥವಾ ಯಾವುದಾದರೂ ಕಲಿಕೆ ಪ್ರದರ್ಶನ ಮಾಡುತ್ತೀರಾ, ಪ್ರಮುಖವಾದದ್ದು ಧೈರ್ಯ. ಈ ವೇದಿಕೆ ಬಂದು ನಿಂತ ಕ್ಷಣದಿಂದಲೇ ನೀವು ಗೆದ್ದಿದ್ದೀರಿ. ಏಕೆಂದರೆ ಎಲ್ಲರೂ ಪ್ರತಿಭಾವಂತರಾದರೂ ಧೈರ್ಯ ಎಲ್ಲರಲ್ಲಿರುವುದಿಲ್ಲ. ಮಕ್ಕಳೇ, ನಮ್ಮ ಪ್ರಯತ್ನವ ನಮ್ಮ ದೊಡ್ಡ ಗೆಲುವು. ಗೆದ್ದರೆ ಹೆಮ್ಮೆಯಾಗಿ ಸ್ವೀಕರಿಸಿ, ಸಾಧ್ಯವಾಗದಿದ್ದರೆ ಹತಾಶರಾಗಬೇಡಿ. ಸಾಧ್ಯವಾಗದಿದ್ದರೆ ನಾವು ಮತ್ತೆ ಕಳೆಯುವ ಅವಕಾಶ, ಮತ್ತೆ ಪ್ರಯತ್ನಿಸುವ ಶಕ್ತಿ ಮತ್ತು ಇನ್ನೊಂದು ದೊಡ್ಡ ಜಯ ಮೊಳಕೆ ಇದೆ. ಸಾಧನೆ ಸದಾ ಚಿಕ್ಕ ಹೆಜ್ಜೆಯಿಂದ ಆರಂಭವಾಗುತ್ತದೆ. ಹಾಗಾಗಿ ನೀವು ಇಂದು ಏನು ಮಾಡುತ್ತೀರೋ ಅದನ್ನು ಮನಸ್ಸಿನಿಂದ ಮಾಡಿ, ಸಂತೋಷದಿಂದ ಮಾಡಿ, ಪ್ರೇಮದಿಂದ ಮಾಡಿ. ನಿಮ್ಮ ಪ್ರತಿಭೆ ಬೆಳಗಲಿ, ನಿಮ್ಮ ಆತ್ಮವಿಶ್ವಾಸ ಹರಳಿ, ನಿಮ್ಮ ಭವಿಷ್ಯ ದೀಪ್ತವಾಗಲಿ. ನಾನು ಎಲ್ಲ ಮಕ್ಕಳಿಗೂ ಹೃತ್ಪೂರ್ವಕ ಆಶಯ ಮತ್ತು ಆಶೀರ್ವಾದಗಳನ್ನು ತಿಳಿಸುತ್ತೇನೆ. ಕಾರ್ಯಕ್ರಮದಲ್ಲಿ ದೇರಬೆಲ್ ವಾರ್ಡ್ನ ಕಾರ್ಪೊರೇಟರ್ ಶ್ರೀಮತಿ ಜಯಲಕ್ಷ್ಮಿ, ಲಯನ್ಸ್ ಕ್ಲಬ್ ಮಂಗಳೂರು ಲೇಡಿ ಹಿಲ್ನ ಅಧ್ಯಕ್ಷ ಶ್ರೀಯುತ ವಿಕ್ಟರ್ ಮೋರಸ್, ದೇರಬೆಲ್ ಚರ್ಚ್ನ ಉಪಾಧ್ಯಕ್ಷೆ ಶ್ರೀಮತಿ ಶೀಲಾ ಡಿಸೋಜಾ, ಕಾಪಿಕಾಡ್ ಕ್ಲಸ್ಟರ್ನ ಸಿಆರ್ಪಿ ಶ್ರೀಮತಿ ವಿನೋದಾ ಅಮೀನ್, ಕೊಡುಗೈ ದಾನಿ ವಿದ್ಯಾಭಿಮಾನಿ ಶ್ರೀಮಾನ್ ವಿನ್ಸೆಂಟ್ ಕ್ಯಾಸ್ಟಲಿನೋ ಈ ಸಂದರ್ಭ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಶ್ರೀಮತಿ ಪ್ರಭಾ ಡಿಸೋಜಾ ಕಾರ್ಯಕ್ರಮಕ್ಕೆ ಧನ್ಯವಾದಗೈದರು. ಇಂದಿನ ಪ್ರತಿಭಾ ಕಾರಂಜಿ ಸ್ಪರ್ಧೆಯ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಪ್ರತಿಭಾ ಕಾರಂಜಿ ಸ್ಪರ್ಧೆಯನ್ನು ಉದ್ಘಾಟನೆಗೈದು ಸ್ಪರ್ಧಾಳುಗಳಿಗೆ ಆಶೀರ್ವಚನ ನೀಡಿ ಶುಭಾಶಯಗಳನ್ನು ಕೋರಿ ಶುಭ ಹಾರೈಸಿದ ವಂದನೀಯ ಫಾದರ್ ನೆಲ್ಸನ್ ಪ್ಯಾರಿಸ್, ಸಹಾಯಕ ಧರ್ಮಗುರುಗಳು, ಹೋಲಿ ರೆಡಿಮರ್ ಚರ್ಚ್ ದೇರೆಬೆಲ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು ಫಾದರ್. ನಂತರ ವಿವಿಧ ಪ್ರತಿಭಾ ಕಾರಂಜಿಯ ಸ್ಪರ್ಧಾ ಕಾರ್ಯಕ್ರಮಗಳು ಮುಂದುವರಿದವು. ಓಂ ಶ್ರೀ ಭಗವಾನುವಾಚ ಊರ್ಧ್ವಮೂಲಮಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ